3 ಇಂದ 3 3s are 9, 3 4s are 12. 3 5s are 15. ಓಕೆ 3 ಇಂದನೂ ಆಯಿತು. ನೆಕ್ಸ್ಟ್ ಅಪ್ಪ 3 9s are 45, 3 12 ಅಯ್ಯೋ ಕಟ್ ಇಟ್. ಹಲೋ ಎವ್ರಿವನ್, ನವೋದಯ 2020 ಪೇಪರ್ ಸಾಲ್ವ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಮ್ಯಾಥ್ಸ್ ಸೆಕ್ಷನ್ ಅಲ್ಲಿ ಆಲ್ರೆಡಿ 4 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ ಈ ಪೇಪರ್ ಅಲ್ಲಿ. 41, 42, 43, 44 4 ಕ್ವೆಶ್ಚನ್ ಆಲ್ರೆಡಿ ಆಗಿದೆ. ಉಳಿದಿರೋದ್ರಲ್ಲಿ ಇನ್ನೊಂದು 3-4 ಕ್ವೆಶ್ಚನ್ ಇವತ್ತಿನ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಮೊದಲನೇದಾಗಿ 45th ಕ್ವೆಶ್ಚನ್ ನೋಡೋಣ. The sum of HCF and LCM of 45, 60 and 75 is 4 ಆಪ್ಷನ್ ಇದೆ. ಏನಿದು? ಸಮ್ ಆಫ್ HCF and LCM. HCF ಕಂಡುಹಿಡಿಬೇಕು ಮತ್ತೆ LCM ಕಂಡುಹಿಡಿಬೇಕು. ಅಂದ್ರೆ ಕನ್ನಡ ಮೀಡಿಯಂನವರಾದ್ರೆ ಲಸ ಮತ್ತೆ ಮಸ ಎರಡನ್ನೂ ಕಂಡುಹಿಡಿದ್ಬಿಟ್ಟು ಈ 3 ನಂಬರ್ಗೆ ಅದ್ರದ್ದು ಸಮ್ಮು ಅದೆರಡನ್ನು ಆಡ್ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದನ್ನ ಈ ಆನ್ಸರ್ ಇಂದ ನಾವು ಚೂಸ್ ಮಾಡಬೇಕು. ಫಸ್ಟ್ LCM HCF ಕಂಡುಹಿಡಿಯೋಣ. ನಿಮ್ಗೆ ಎರಡು ಒಟ್ಟಿಗೆ ಬೇಕಾದಾಗ ಬೆಸ್ಟ್ ಮೆಥಡ್ ಯಾವ್ದ್ರಲ್ಲಿ? ಡಿವಿಷನ್ ಮೆಥಡ್ ಅಲ್ವಾ. ಸೊ ಡಿವಿಷನ್ ಮೆಥಡ್ ಅಲ್ಲಾದ್ರೆ ಎರಡನ್ನೂ ಒಟ್ಟಿಗೆನೆ ಕಂಡುಹಿಡಿದ್ಬಿಡ್ಬೋದು. ಅದಾದ್ಮೇಲೆ ನಮ್ಗೆ ಆಡ್ ಮಾಡೋಕೆ ಈಸಿ ಆಗುತ್ತೆ. LCM HCF ಬಗ್ಗೆ ಡೀಟೇಲ್ಡ್ ವಿಡಿಯೋಸ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಒಂದ್ಸತಿ ನೋಡಿ. ನಿಮ್ಗೆ ಅದು ಆಲ್ರೆಡಿ ಗೊತ್ತಿಲ್ಲ ಅಂದ್ರೆ ಯಾವ್ಯಾವ್ದು ತಗೋಬೇಕು? 45, 60 ಮತ್ತೆ 75 ಅಲ್ವಾ. ಸೊ ಇದು ಮೂರನ್ನ ನಾನು ಈಗ ಎರಡು ನಂಬರ್ ಇದ್ರೆ ಏನು ಡಿವಿಷನ್ ಮೆಥಡ್ ಅಲ್ಲಿ ಎರಡೂ ಡಿವೈಡ್ ಆಗುವಂತದನ್ನ ನಾನು ತಗೋಬೇಕಾಗತ್ತೆ ಅಲ್ವಾ. ಅಂದ್ರೆ ಯಾವ ನಂಬರ್ ಇಂದ 2 ಡಿವೈಡ್ ಆಗುತ್ತೋ ಆ ನಂಬರ್ ಇಂದ ಡಿವೈಡ್ ಮಾಡಬೇಕು. 3 ಇದ್ದಾಗ ಏನು ಅಟ್ ಲೀಸ್ಟ್ 2 ಆದ್ರೂ ಡಿವೈಡ್ ಆಗಬೇಕು. 3 ಡಿವೈಡ್ ಆಗೋ ತರದ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ವೆಲ್ ಅಂಡ್ ಗುಡ್. 3 ಡಿವೈಡ್ ಮಾಡೋ ತರದ್ ಸಿಗ್ತಿಲ್ಲ ಅಂದಾಗ ಅಟ್ ಲೀಸ್ಟ್ 2 ಆದ್ರೂ ಡಿವೈಡ್ ಆಗಬೇಕು. ಇಲ್ಲಿ ನೋಡಿ 0 5 ಇದೆ, ಇದು 5 ಇಂದ ಎಂಡ್ ಆಗಿದೆ, 0 ಇಂದ 5 ಇಂದ ಅಂದ್ರೆ 5 ಇಂದ ಈಸಿಗೆ ಡಿವೈಡ್ ಆಗುತ್ತಲ್ವಾ. ಸೊ 5 ಇಂದ ಫಸ್ಟ್ ಡಿವೈಡ್ ಮಾಡ್ತೀನಿ. 5 9s are 45, 5 1s are 5 2s are 12 5s are 60 ಅಲ್ವಾ. ಅದಾದ್ಮೇಲೆ 5 1s are 5 5s are ಓಕೆ. ಸೊ 5 ಇಂದ ಆಯ್ತು. ನೆಕ್ಸ್ಟ್ ಇನ್ ಯಾವ ನಂಬರ್ ಇಂದ 3 ಡಿವೈಡ್ ಆಗುತ್ತಾ? 2 ಇಂದ ಆಗಲ್ಲ, 3 ಇಂದ 3 ಇಂದ ಆಗುತ್ತಲ್ವಾ. 3 ಇಂದ 3 3s are 9, 3 4s are 12. ಸೊ ಈಗ 3 ಇಂದ ಡಿವೈಡ್ ಆಗ್ತಿದೆ. 3 3s are 9, 3 4s are 12, 3 5s are 15 ಓಕೆ ಅಲ್ವಾ. ಸೊ 3 4 5 ಇದು ಮೂರನ್ನು ಯಾವ್ದ್ರಿಂದ ನಾವು ಡಿವೈಡ್ ಆಗುತ್ತಾ? ಮೂರನ್ನು ರಿಲೇಟಿವ್ಲಿ ಪ್ರೈಮ್ ಅಂದ್ರೆ ಕಾಮನ್ ಆಗಿ ಯಾವುದೇ ನಂಬರ್ ಇಂದ ಡಿವೈಡ್ ಆಗಲ್ಲ. ನೋಡಿ 3 4 5 ಅಲ್ವಾ. ನೋಡಿ ಯಾವ್ದ್ರಿಂದ ನಾನು ಆಗುತ್ತಾ? 2 ಇಂದ ಆಗಲ್ಲ, 3 ಇಂದ ಆಗಲ್ಲ, 4 ಇಂದನೂ 3 ಡಿವೈಡ್ ಆಗಲ್ಲ, 5 ಇಂದನೂ ಆಗಲ್ಲ, ಅಟ್ಲೀಸ್ಟ್ 2 ಕೂಡ 1ರಿಂದ ಡಿವೈಡ್ ಆಗಲ್ಲ. ಅಂದ್ರೆ ಇಲ್ಲಿಗೆ ನಾನು ಮುಗಿಯುತ್ತೆ. ಸೊ ಈ ತರ ಡಿವಿಷನ್ ಮೆಥಡ್ ಮಾಡಾದ್ಮೇಲೆ LCM HCF ಹೇಳಿ ಇವೆರಡನ್ನ ಮಾತ್ರ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ? HCF ಸಿಗುತ್ತೆ ಅಲ್ವಾ. ಅದಾದ್ಮೇಲೆ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ? LCM ಸಿಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಒಟ್ಟಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಡಿವಿಷನ್ ಮೆಥಡ್ ಯೂಸ್ ಮಾಡಿದ್ರೆ ನಂಗೆ ಒಟ್ಟಿಗೆ ಸಿಕ್ಬಿಡುತ್ತೆ. ಸೊ HCF ಏನಾಯ್ತು ಹೇಳಿ? 5 into 3 ಅಂದ್ರೆ ಎಷ್ಟು? 15. HCF ನಂಗೆ 15 ಆಯ್ತು. ಹಾಗಾದ್ರೆ LCM ಏನಾಗುತ್ತೆ? LCM is equal to 5 into ಇಲ್ಲಿಂದ ಒಂದೊಂದೇ ಬರಿತಾ ಇದ್ದೀನಿ. 3 into 3 into 4 into 5. ಸೊ ಇದೆಷ್ಟಾಗುತ್ತೆ? ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 5 3s are 15, 15 3s are 45, 45 ಇದಿಷ್ಟ ಆಯ್ತಲ್ವಾ. ನೆಕ್ಸ್ಟ್ 4 ಮಲ್ಟಿಪ್ಲೈ ಮಾಡ್ತೀನಿ. 45 into 4, 4 5s are 20, 180 ಆಯ್ತು ಅಲ್ವಾ. ನೆಕ್ಸ್ಟ್ ಯಾವ್ದು ಉಳಿದಿದೆ? 5, ಅದನ್ನ ಮಲ್ಟಿಪ್ಲೈ ಮಾಡೋಣ. 0 40 ಅಂದ್ರೆ ಎಲ್ಲಾನು ಮಲ್ಟಿಪ್ಲೈ ಮಾಡಿದಾಗ 900 ಬಂತು. ಅಂದ್ರೆ LCM is equal to 900. ನಂಗೆ HCF 15 ಸಿಕ್ತು, LCM 900 ಸಿಕ್ತು. ನಂಗೆ ಏನ್ ಬೇಕಿಲ್ಲಿ?
Sum of HCF and LCM. Sum of HCF and LCM 900 plus 15. 900 plus 15 ಎಷ್ಟಾಗುತ್ತೆ 915. ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ 915. ಇಲ್ಲಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನಂಗೆ HCF LCM ಎರಡೂ ಬೇಕು ಅಂದಾಗ ಡಿವಿಷನ್ ಮೆಥಡ್ ಯೂಸ್ ಮಾಡ್ಬಿಟ್ರೆ ಒಂದೇ ಟೈಮ್ಗೆ ಎರಡೂ ಈಸಿಯಾಗಿ ಕಲಿಯಬಹುದು. ಅರ್ಥ ಆಯ್ತಲ್ವಾ ಇದು? ನೆಕ್ಸ್ಟ್ ಕ್ವೆಶ್ಚನ್ 46th ಕ್ವೆಶ್ಚನ್ 3/8 ಡಿವೈಡ್ ಬೈ 5/3 minus 1/6 ಇದೆರಡು ಬ್ರಾಕೆಟ್ ಅಲ್ಲಿ ಇದೆ ಪ್ಲಸ್ 5/8. ಸೊ ಈ ಎಕ್ಸ್ಪ್ರೆಷನ್ ನಾವು ಸಾಲ್ವ್ ಮಾಡ್ಬೇಕೀಗ. ಸಾಲ್ವ್ ಮಾಡಿದಾಗ ಯಾವ ಆನ್ಸರ್ ಬರುತ್ತೆ ಅನ್ನೋದನ್ನ ಚೂಸ್ ಮಾಡಬೇಕು. ಸೊ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನ್ ನೆನಪಾಗಬೇಕು ಹೇಳಿ? ಯಾವ ರೂಲು? ಒಂದೇ ಸ್ಟೇಟ್ಮೆಂಟ್ ನಲ್ಲಿ ಬ್ರಾಕೆಟ್ಸು ಪ್ಲಸ್ಸು ಮೈನಸ್ ಡಿವಿಷನ್ ಎಲ್ಲ ಇದ್ದಾಗ ನಿಮ್ಗೆ ನೆನಪಿಗೆ ಬರ್ಬೇಕಾಗಿರೋದು ಬೋರ್ಡ್ ಮಾಸ್ ರೂಲ್. ಬ್ರಾಕೆಟ್ಸ್ ಇದೆ, ಓಕೆ, ಫಸ್ಟ್ ಬ್ರಾಕೆಟ್ಸ್ ಯೂಸ್ ಮಾಡ್ತೀವಿ. ಅದಾದ್ಮೇಲಿಂದ ಆರ್ಡರ್ಸ್, ಇಲ್ಲಿ ಆರ್ಡರ್ಸ್ ಏನಿಲ್ಲ. ನೆಕ್ಸ್ಟ್ ಡಿವಿಷನ್ ಬರುತ್ತೆ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್. ಓಕೆ ಅಲ್ವಾ? ಸೊ ಫಸ್ಟ್ ನೋಡೋಣ. ಇಲ್ಲಿ ಅದೇ ಎಕ್ಸ್ಪ್ರೆಷನ್ ಬರ್ಕೋತೀನಿ 3/8. ಸೊ ಪ್ರಾಬ್ಲಮ್ ಇಲ್ಲಿ ಬರ್ಕೊಂಡಿದ್ದೀನಿ. ಫಸ್ಟ್ ಏನ್ ಕ್ಲಿಯರ್ ಮಾಡ್ಬೇಕು ನಾನು? ಬ್ರಾಕೆಟ್ಸ್ ಒಳಗಡೆ ಏನಿದೆಯೋ ಅದನ್ನ ನಾನು ಫಸ್ಟ್ ಕ್ಲಾರಿಫೈ ಮಾಡ್ಬೇಕು. ಏನ್ ಬರುತ್ತೆ ನೋಡೋಣ. ಇಲ್ಲಿ ಫಸ್ಟ್ ಮಾಡೋಣ. ಬ್ರಾಕೆಟ್ ಒಳಗಡೆ 5/3 minus 1/6 ಇದೆ. 5/3 minus 1/6 ಎರಡು ಬೇರೆ ಬೇರೆ ಇದೆ. ಅವಾಗ ಏನ್ ಮಾಡ್ಬೇಕು ಹೇಳಿ? ಎರಡನ್ನು ಈಕ್ವಲ್ ಮಾಡ್ಕೋಬೇಕು. ಹೇಗ್ ಮಾಡ್ತೀವಿ? ಎರಡೂ LCM ತಗೋತೀವಿ. 3 and 6 ಗೆ LCM. 3 ಏನೇನ್ ಮಲ್ಟಿಪಲ್ಸ್ ಹೇಳಿ? 3 6 ಹಿಂಗ್ ಹೋಗ್ತಾ ಹೋಗುತ್ತೆ. 6 ಏನೇನ್ ಮಲ್ಟಿಪಲ್? 6 12 ಹೀಗೆ ಹೋಗುತ್ತೆ. ಯಾವುದು ಲೀಸ್ಟ್ ಕಾಮನ್? 6 ಅಲ್ವಾ? ಸೊ 6 ತಗೋತೀನಿ. ಮತ್ತೆ ಇದರಿಂದ ಇದನ್ನ ಆಲ್ರೆಡಿ ಸಬ್ಟ್ರಾಕ್ಷನ್ ಕ್ಲಾಸಸ್ ಅಲ್ಲಿ ಆಲ್ರೆಡಿ ವಿಡಿಯೋಸ್ ಹಾಕಿದ್ದೀನಿ, ಅದನ್ನ ನೋಡಿ. 3 2s are 6 ಮತ್ತೆ 2 ಬರುತ್ತೆ. 5 into 2 10 minus 6 1s are 1. ಸೊ ಏನಾಗುತ್ತೆ ಇದು? 9/6. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಬೋಣ ಅಲ್ವಾ? ಈಸಿ ಆಗುತ್ತೆ. 3 ಇಂದ 3 3s are 3 2s are ಅಂದ್ರೆ ಏನಾಗುತ್ತೆ? 3/2. ಸೊ ಇದು ನನಗೆ ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡಿದಾಗ 3/2 ಬಂತು. ಅದನ್ನ ಹಾಗೆ ಬರೀತೀನಿ. 3/8 ಡಿವೈಡೆಡ್ ಬೈ 3/2 ಪ್ಲಸ್ 5/8. ಸೊ ಈಗ ಒಂದು ಡಿವಿಷನ್ ಇದೆ, ಒಂದು ಅಡಿಷನ್ ಮಾಡ್ಬೇಕು. ನನಗೆ ಯಾವ್ದು ಫಸ್ಟ್ ಮಾಡಬೇಕು? ಬೋರ್ಡ್ ಮಾಸ್ ರೂಲ್ ನೋಡೋಣ. ಬ್ರಾಕೆಟ್ಸ್ ಆರ್ಡರ್ ಡಿವಿಷನ್, ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಅಡಿಷನ್ ಇರೋದು. ಸೊ ಫಸ್ಟ್ ನಾನು ಡಿವಿಷನ್ಗೆ ಪ್ರಿಯಾರಿಟಿ ಕೊಟ್ಟು ಫಸ್ಟ್ ಡಿವಿಷನ್ ಮಾಡಬೇಕು. ಸೊ ಫ್ರಾಕ್ಷನಲ್ ಡಿವಿಷನ್ ಅಂದ್ರೆ ಗೊತ್ತಲ್ವಾ? ಡಿವಿಷನ್ ಇರೋದು ಮಲ್ಟಿಪ್ಲೈ ಆಗುತ್ತೆ, ಮತ್ತೆ ಇದು ಉಲ್ಟಾ ಆಗುತ್ತೆ. 3/2 ಇರೋದು 2/3 ಆಗುತ್ತೆ ಪ್ಲಸ್ 5/8. ಅದನ್ನ ಹಾಗೆ ಬರೀತೀನಿ. ಇಲ್ಲಿ ಕ್ಯಾನ್ಸಲ್ ಔಟ್ ಮಾಡ್ಬೋದಲ್ವಾ? 3 3 ಕ್ಯಾನ್ಸಲ್ ಔಟ್ ಆಗುತ್ತೆ. ಮತ್ತೆ ಇಲ್ಲಿ 2 1s are 2 4s are ರೈಟ್. ಸೊ ಏನಾಯ್ತು? ನ್ಯೂಮರೇಟರ್ 1 ಆಯ್ತು. 1 1s are 1, 3 1s ಆಗಿರುತ್ತಲ್ವಾ? 3 3 ಕ್ಯಾನ್ಸಲ್ ಔಟ್ ಆದಾಗ ಮತ್ತೆ ಇಲ್ಲಿ 4 1s are 4 ಪ್ಲಸ್ 5/8. ಸೊ ಈಗೇನಿದೆ? ಒಂದೇ ಇದೆ ಅಲ್ವಾ ಅಡಿಷನ್, ಈಸಿ ಆಗುತ್ತೆ. ಮತ್ತೆ ಅದೇ ತರ 4 and 8 ಗೆ ಏನ್ ಮಾಡಿದ್ವಲ್ಲ ಹಾಗೆ LCM ತಗೊಳ್ಳಿ. 4 and 8 ಗೆ ಏನಾಗುತ್ತೆ LCM? 4 ಏನು ಮಲ್ಟಿಪಲ್ಸ್? 4 8 ಹೀಗೆ ಹೋಗುತ್ತಲ್ವಾ? ಸೊ 8 8 1s are 8 to 16. ಅದ್ರದ್ದು ಮಗ್ಗಿ ಬರ್ಕೊಂಡ್ಬಿಟ್ರೆ ಆಯ್ತು ಟೇಬಲ್ ನೀವು. 4 1s are 4 4 2s are 8 8 ಗಾದ್ರೆ 8 1s are 8 6 8 2s are 16. ಏನಿದೆ ಕಾಮನ್? ಲೀಸ್ಟ್ ಕಾಮನ್ ಅಲ್ವಾ? ಲೀಸ್ಟ್ ಕಾಮನ್ ಮಲ್ಟಿಪಲ್ ಏನಿದೆ? 8 ಆಗುತ್ತೆ. ಸೊ ಇಸ್ ಈಕ್ವಲ್ ಟು 8 9 ಕೆಳಗೆ ಬರಿತೀವಿ, ಮತ್ತೆ ಇದರಿಂದ ಡಿವೈಡ್ ಮಾಡ್ಕೊತೀವಿ. 4 2s are 8 ಅಲ್ವಾ? 4 2s are 8 ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. 2 1s are 2 ಪ್ಲಸ್ 8 1s are 8. ಸೊ 1 ಬಂತು. 5 1s are 5. ಇದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಒಂದ್ಸತಿ ಪ್ಲೀಸ್ ಫ್ರಾಕ್ಷನ್ಸ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಎಲ್ಲ ವಿಡಿಯೋ ಇದೆ, ಒಂದ್ಸತಿ ನೋಡಿ. ಸೊ ಇಲ್ಲಿ ಮೇಲೆ ಏನ್ ಬರುತ್ತೆ? 5 + 2 7 or 7/8 ಆಗುತ್ತೆ ಆನ್ಸರ್. ಓಕೆನಾ? ಇಲ್ಲಿ 7/8 ಆನ್ಸರ್ ಯಾವ್ದ್ರಲ್ಲಿದೆ ನೋಡಿ. ಎ ಅಲ್ಲ, ಬಿ ಅಲ್ಲ, ಸಿ ನಮಗೆ 7/8 ಇದೆ, ಡಿನೂ ಅಲ್ಲ. ಸೊ ಆಪ್ಷನ್ ಸಿ is the right answer. 47th question. If
15 minus 15 divided by 15 into 6 is equal to x. Then the value of x is equation ಇದೆ ಒಂದೇ ವೇರಿಯಬಲ್ x ಅಂತ ಇದೆ. ಸೊ ಅದ್ರದ್ದು ನಿಮಗೆ ವ್ಯಾಲ್ಯೂ ಕಂಡುಹಿಡಿಬೇಕು. ಏನು ವ್ಯಾಲ್ಯೂ x ವ್ಯಾಲ್ಯೂ ಆಗುತ್ತೆ ಇದು ಕರೆಕ್ಟ್ ಆಗಿ ಬರುತ್ತೆ ಅಂತ. ಓಕೆನಾ? ಸೊ ಇಲ್ಲಿ ನಮಗೆ ಆಪ್ಷನ್ಸ್ ಇದೆ 6, 0, 9 ಮತ್ತೆ 84. ನಾನು ಆಲ್ರೆಡಿನೇ ಹೋದ ಪ್ರಾಬ್ಲಮ್ ಅಲ್ಲಿ ಹೇಳಿದೆ ಅಲ್ವಾ, ಲಾಸ್ಟ್ 46th ಪ್ರಾಬ್ಲಮ್ ಅಲ್ಲಿ ಅದೇ ತರ ನೋಡಿ, ಮೋರ್ ದ್ಯಾನ್ ಒನ್ ಅರ್ಥಮೆಟಿಕ್ ಬಂದಿದೆ ಸಿಂಬಲ್ಸ್ ಅಲ್ವಾ, ಮೈನಸ್ ಇದೆ, ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ಏನ್ ಮಾಡಬೇಕು? ಎಸ್, ಯು ಆರ್ ರೈಟ್, ಬೋರ್ಡ್ ಮಾಸ್. ಇದು ಪರ್ಫೆಕ್ಟ್ ಎಕ್ಸಾಂಪಲ್. ನಿಮ್ಗೆ ಈ ಬೋರ್ಡ್ ಮಾಸ್ ರೂಲ್ ಯೂಸ್ ಮಾಡಲಿಲ್ಲ ಅಂದ್ರೆ ಆನ್ಸರ್ ಹೆಂಗ್ ರಾಂಗ್ ಆಗುತ್ತೆ ಅಂತ ಒಂದ್ಸತಿ ಹೇಳ್ತೀನಿ ನೋಡಿ. ಸೊ ನಿಮ್ಗೆ ಅದು ಗೊತ್ತಿಲ್ಲ ಬೋರ್ಡ್ ಮಾಸ್ ರೂಲ್, ನೀವೇನ್ ಅನ್ಕೊಂತೀರಾ? ಓಕೆ, 15 minus 15 ಎಷ್ಟಾಯ್ತು? 0 ಆಯ್ತು. ಓಕೆನಾ? 0, 15 minus 15 0 ಅಲ್ವಾ, ಡಿವೈಡ್ ಬೈ 15 6 90 ಅಂದ್ರೆ 0/90. ಈ ತರ ಮೇಲ್ಗಡೆ ಡಿನಾಮಿನೇಟರ್ 0 ಬಂದ್ರೆ ಏನರ್ಥ ಅಂದ್ರೆ ಒಂದು ಆಪಲ್ ನ 90 ಪೀಸ್ ಅಥವಾ ಒಂದು ಪೇಪರ್ ನ 90 ಪೀಸ್ ಮಾಡಿ ಅದ್ರಲ್ಲಿ 0 ಪೀಸ್ ತಗೋತೀನಿ ಅಂದ್ರೆ ಆನ್ಸರ್ 0. ಹಾಗೇನ್ ಅನ್ಕೋತೀರಾ? ಬಿ ನನಗೆ ಕರೆಕ್ಟ್ ಆನ್ಸರ್ ಅನ್ಕೊಂತೀರಾ, ಬಟ್ ಇದು ರಾಂಗ್. ಇಲ್ಲಿ ಡಿ ರೈಟ್ ಆನ್ಸರ್ ಅಲ್ಲ. ಅದಕ್ಕೆ ನೋಡಿ ಅವ್ರು ಕನ್ಫ್ಯೂಸ್ ಮಾಡಕ್ ನಿಮ್ಗೆ 0 ಕೊಟ್ಟಿದ್ದಾರೆ. ನೀವೇನಾದ್ರು ಗಡಿ ಬಿಡಿಲಿ 15 minus 15 0 ಆಗೋಯ್ತು, ನ್ಯೂಮರೇಟರ್ ಅಲ್ಲಿ 0 ಬಂದ್ರೆ ಡಿವಿಷನ್ ಎನಿವೇಸ್ ಆನ್ಸರ್ 0 ಬರುತ್ತೆ, x is equal to 0 ಅಂತ ಏನಾದ್ರು ಬಿ ಟಿಕ್ ಹಾಕಿದ್ರೆ ಬಿ ನಿಮ್ಮ ಆನ್ಸರ್ ಅಲ್ಲ. ಓಕೆನಾ? ಸೊ ಬೋರ್ಡ್ ಮಾಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ ನೋಡೋಣ. ಫಸ್ಟ್ ಬ್ರಾಕೆಟ್ಸ್ ಇದೆಯಾ? ಇಲ್ಲ. ಆರ್ಡರ್ಸ್ ಇಲ್ಲ, ಸ್ಕ್ವೇರ್ ಆ ತರದ್ದು ಏನು. ನೆಕ್ಸ್ಟ್ ಏನ್ ಬರುತ್ತೆ? ಡಿವಿಷನ್. ಡಿವಿಷನ್ ಫಸ್ಟ್ ಬರುತ್ತೆ, ಡಿವಿಷನ್ ಫಸ್ಟ್, ಆಮೇಲೆ ಮಲ್ಟಿಪ್ಲಿಕೇಶನ್ ಅಲ್ವಾ, ಅದಾದ್ಮೇಲೆ ಅಡಿಷನ್, ಅದಾದ್ಮೇಲೆ ಸಬ್ಟ್ರಾಕ್ಷನ್. ಫಸ್ಟ್ ಡಿವಿಷನ್ ಮಾಡಬೇಕು. ಡಿವಿಷನ್ ಏನಿದೆ? ಇದು ಫಸ್ಟ್ ಇದು ಬರ್ಕೋತಾ ಇದೀನಿ, 15 minus 15 divided by 15 into 6. ಫಸ್ಟ್ ಡಿವಿಷನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡ್ಬೇಕು ನಾನು. 15 minus 15 divided by 15 ಏನ್ ಬರುತ್ತೆ ಆನ್ಸರ್? 1 ಬರುತ್ತಲ್ವಾ, 1 into 6. ಓಕೆನಾ? 15 minus 1 into 6. ಸೊ ಡಿವಿಷನ್ ಮಾಡಾಯ್ತು ನಾನು. ಇನ್ಯಾವ್ದಿದೆ? ಮೈನಸ್ ಇದೆ, ಸಬ್ಟ್ರಾಕ್ಷನ್ ಇದೆ, ಮತ್ತೆ ಮಲ್ಟಿಪ್ಲಿಕೇಶನ್ ಇದೆ. ಯಾವ್ದು ಫಸ್ಟ್ ಮಾಡಬೇಕು? ಡಿವಿಷನ್ ಆದ್ಮೇಲೆ ನೆಕ್ಸ್ಟ್ ಪ್ರಿಯಾರಿಟಿ ಮಲ್ಟಿಪ್ಲಿಕೇಶನ್, ಡಿ ಎಂ ಬರುತ್ತಲ್ವಾ, ಮಲ್ಟಿಪ್ಲಿಕೇಶನ್ ಕೊಡ್ಬೇಕು ನಾನು. ಮಲ್ಟಿಪ್ಲಿಕೇಶನ್ ಇಲ್ಲಿದೆ, 15 minus 6 1s are 6. ನೆಕ್ಸ್ಟ್ ಇರೋದೇ ಸಬ್ಟ್ರಾಕ್ಷನ್ ಒಂದಲ್ವಾ, ಇನ್ನೇನಾದ್ರೂ ನಂಗೆ ಬೇಕಾಗಿಲ್ಲ. ಎನಿವೇಸ್ ಸಬ್ಟ್ರಾಕ್ಷನ್ ಲಾಸ್ಟ್ ಪ್ರಿಯಾರಿಟಿ, ಆದ್ರೂ ನಂಗೆ ಇರೋದೇ ಇದೊಂದು, ಸೊ ಅದನ್ನೇ ಮಾಡ್ತೀನಿ ಈಗ. 15 minus 6 ಎಷ್ಟಾಗುತ್ತೆ? 9. ಎಲ್ಲಿದೆ ನಿಮ್ಗೆ 9? ಎ ಇಲ್ಲ, ಬಿ ಇಲ್ಲ, ಸಿ ನಲ್ಲಿ 9 ಇದೆ ನೋಡಿ, ಡಿ ನೂ ಇಲ್ಲ. ಸೊ ಆಪ್ಷನ್ ಸಿ ಈಸ್ ಯುವರ್ ರೈಟ್ ಆನ್ಸರ್. ಐ ಥಿಂಕ್ ಇವಾಗ ನಿಮ್ಗೆ ಬೋರ್ಡ್ ಮಾಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ಅನ್ಕೊಂಡಿದೀನಿ. ಯಾಕಂದ್ರೆ ನೋಡಿ, ಬೋರ್ಡ್ ಮಾಸ್ ಇಲ್ಲದೆ ಮಾಡಿದ್ರೆ ಆಪ್ಷನ್ ಬಿ ಬರುತ್ತೆ, ವಿಚ್ ಇಸ್ ಆಕ್ಚುಲಿ ರಾಂಗ್. ನೀವು ಬೋರ್ಡ್ ಮಾಸ್ ರೂಲ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. 48th question. The value of 0.9 divided by 0.3 into 0.3 ಇದು ಬ್ರಾಕೆಟ್ ಒಳಗಡೆ ಇದೆ ಈಸ್ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆಸ್ ಯೂಶುವಲ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ನಾವೀಗ ಏನ್ ಮಾಡಬೇಕು? ಸಾಲ್ವ್ ಮಾಡಿ ಆನ್ಸರ್ ಏನಂತ ಕಂಡುಹಿಡಿಬೇಕು. ಒಂದು ಅಬ್ಸರ್ವ್ ಮಾಡಿದ್ರ ಅಗೇನ್ ಬ್ರಾಕೆಟ್ ಇದೆ, ಡಿವಿಷನ್, ಮಲ್ಟಿಪ್ಲಿಕೇಶನ್. ಸೊ ಏನ್ ಬೇಕು ನಮ್ಗೆ? ಬೋರ್ಡ್ ಮಾಸ್. ಈ 2020 ಪೇಪರ್ ನಲ್ಲಂತೂ ಸಿಕ್ಕಾಪಟ್ಟೆನೆ ಬೋರ್ಡ್ ಮಾಸ್ ರೂಲ್ದು ಪ್ರಾಬ್ಲಮ್ ಇದೆ. ಇವತ್ತೇ 3 ನೋಡಿದ್ವಿ. ಐ ಥಿಂಕ್ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಇತ್ತು ಬೋರ್ಡ್ ಮಾಸ್ ರೂಲ್ಸ್ ಅಲ್ವಾ. ಸೊ ನೋಡೋಣ, ಬೋರ್ಡ್ ಮಾಸ್ ಅಪ್ಲೈ ಮಾಡೋಣ ಇದಕ್ಕೆ. 0.9 divided by 0.3 into 0.3. ಫಸ್ಟ್ ಪ್ರಿಯಾರಿಟಿ ಯಾವುದು? ಬಿ, ಬಿ ಫಾರ್ ಬ್ರಾಕೆಟ್ಸ್. ಸೊ ಇದನ್ನ ಸಾಲ್ವ್ ಮಾಡೋಣ. ಏನ್ ಬರುತ್ತೆ? 0.3 into 0.3, 3 3s are 9. ಇಂದ ಎಲ್ಲ ಝೀರೋಸ್ ಇದೆ. ನಾವು ಯಾವ ತರ ಮಾಡ್ಬೇಕು ಹೇಳಿ? ಪಾಯಿಂಟ್ಸ್ ಇಡ್ಬೇಕಾದಾಗ ರೈಟ್ ಇಂದ ಕೌಂಟ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಎಷ್ಟು ಬಿಟ್ಟಿದೆ? 1. ಈ ಕಡೆಯಿಂದ ಎಷ್ಟು ಬಿಟ್ಟಿದೆ? 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇದೆ. ಸೊ ಆನ್ಸರ್ ಅಲ್ಲಿ 1 + 1 2 ಡಿಜಿಟ್ ಬಿಟ್ಟು ನಾನು ಪಾಯಿಂಟ್ ಇಡಬೇಕು. ಸೊ ಝೀರೋಸ್ ಎಲ್ಲ ಹಾಕ್ಬೇಕು. 3 3s are 9 ಬಂದಿದೆ. ಇಂದ ಇರೋದೆಲ್ಲ ಇನ್ ಝೀರೋಸೇ ಅಲ್ವಾ, ಎಲ್ಲಿವೆ ಝೀರೋಸೇ ಬರುತ್ತೆ. ಸೊ ಎಷ್ಟಿಟ್ಟು ನಾನು ಬಿಟ್ಟು ಪಾಯಿಂಟ್ ಇಡಬೇಕು? 1 2 1 2. ಸೊ 2 ಡಿಜಿಟ್ಸ್ ಬಿಟ್ಟು ನಾನು ಪಾಯಿಂಟ್ ಇಡಬೇಕಾಗುತ್ತೆ. ಆಲ್ರೆಡಿ ಇದು ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್ ಕೂಡ ವಿಡಿಯೋ ಇದೆ,
ಒಂದ್ಸತಿ ಚೆಕ್ ಮಾಡಿ. ಸೊ 3 3s 9, 0 0s ಎನಿವೇಸ್ ಎಲ್ಲ 0 ಬರುತ್ತೆ. ಎಷ್ಟು ಬಿಟ್ ಪಾಯಿಂಟ್ ಇರಬೇಕು? ಇಲ್ಲಿ 1 ಬಿಟ್ ಪಾಯಿಂಟ್ ಇದೆ, ಇಲ್ಲಿ 1 ಬಿಟ್ ಪಾಯಿಂಟ್ ಇದೆ. ಸೊ 1 + 1 2 ಆಯ್ತು. ಸೊ 2 ಡಿಜಿಟ್ ಬಿಟ್ಟು ನಾನು 1 2 ಬಿಟ್ಟು ಪಾಯಿಂಟ್ ಇಟ್ಟಿದ್ದೀನಿ. ಓಕೆನಾ? ಸೊ 0.9 ಡಿವೈಡೆಡ್ ಬೈ 0.09. ರೈಟ್? ಇವಾಗ ಎನಿವೇಸ್ ಒಂದೇ ಇದೆ. ಸೊ ಡಿವಿಷನ್ ಆರಾಮ್ಸೆ ಮಾಡ್ಬೋದಲ್ವಾ? 0.9 ಡಿವೈಡೆಡ್ ಬೈ 0.09. ಇಲ್ಲಿ 2 ಪಾಯಿಂಟ್ಸ್ ಬಿಟ್ಟು ಪಾಯಿಂಟ್ ಇದೆ, ಇಲ್ಲಿ ಒಂದೇ ಪಾಯಿಂಟ್ ಇದೆ. ಮತ್ತೆ ಡೆಸಿಮಲ್ಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ಪಾಯಿಂಟ್ ಆದ್ಮೇಲೆ ಇರೋ ಡಿಜಿಟ್ ಬಿಟ್ಟು ರೈಟ್ ಸೈಡ್ಗೆ ಎಷ್ಟೇ 0 ಹಾಕಿದ್ರು ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಯಾಕೆ ಹೇಳಿ? ಈಗ ಫಾರ್ ಎಕ್ಸಾಂಪಲ್ 0.1 0.10 ಎರಡು ಸೇಮ್ ಇದೆ. ಯಾಕೆ? 0.1 ನ ಫ್ರಾಕ್ಷನಲ್ ಬರೆದ್ರೆ 1/10, ಅದೇ ಇಲ್ಲಿ 10/100 ಅಲ್ವಾ? ಸೊ ಇಲ್ಲೂ 0 0 ಕ್ಯಾನ್ಸಲ್ ಔಟ್ ಆಗೋಗ್ಬಿಟ್ಟು 1/10 ಅಷ್ಟೇ ಪೋರ್ಷನ್ ಬರುತ್ತೆ. ಹಾಗಾಗಿ ಪಾಯಿಂಟ್ ಆಗಿ ನಂಬರ್ ಆದ್ಮೇಲೆ ರೈಟ್ ಸೈಡ್ 0 ಹಾಕಿದ್ರೆ ವ್ಯಾಲ್ಯೂ ಚೇಂಜ್ ಆಗಲ್ಲ. ಸೊ ಅದೇ ತರ ಆಗ್ತೆ. ಇವಾಗ ನಾವು ಪಾಯಿಂಟ್ ಹೆಂಗ್ ರಿಮೂವ್ ಮಾಡ್ಕೋಬಹುದು ಹೇಳಿ? ಇಲ್ಲೂನು 2 ಪಾಯಿಂಟ್ ಬಿಟ್ಟು ಶಿಫ್ಟ್ ಮಾಡ್ತೀನಿ ನಾನು, ಇಲ್ಲೂನು 2 ಪಾಯಿಂಟ್ ಬಿಟ್ಟು ಶಿಫ್ಟ್ ಮಾಡ್ತೀನಿ. ಯಾಕಂದ್ರೆ ಎರಡೂ ಕಡೆ ಪಾಯಿಂಟ್ಸ್ ಇದೆ ಅಲ್ವಾ, ನಾನು ಇಲ್ಲಿ ಪಾಯಿಂಟ್ಸ್ ತೆಗಿಬೇಕಾಗುತ್ತೆ. ಇಲ್ಲಿ ಹೋಲ್ ನಂಬರ್ ಬೇಕು ನಂಗೆ ಡಿವೈಡ್ ಮಾಡಕ್ಕೆ. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಇಲ್ಲಿ 0 ಹಾಕೊಂಡೆ. ಯಾಕಂದ್ರೆ ಮೇಲೆ ಒಂದೇ ಇತ್ತಲ್ವಾ ನಂಬರು, ಇನ್ನೊಂದು ನಂಬರ್ ಮಾಡ್ಕೊಂಡು ರೈಟ್ ಸೈಡ್ 0 ಹಾಕೊಂಡೆ. ಈಗ ಇಲ್ಲೂ ಶಿಫ್ಟ್ ಮಾಡ್ಬೋದು, ಎರಡೂ ಕಡೆ ಸೇಮ್ ನಂಬರ್ ಸೇಮ್ ನಂಬರ್ ಬಿಟ್ಟು ಪಾಯಿಂಟ್ ನ ಶಿಫ್ಟ್ ಮಾಡಿದ್ರೆ ಅದು ಕರೆಕ್ಟ್. ಅವಾಗ ಏನು ವ್ಯಾಲ್ಯೂ ಚೇಂಜ್ ಆಗಲ್ಲ. ಸೊ ಎಷ್ಟಾಯ್ತು? 90.0 ಅಥವಾ 90 ಹೋಲ್ ನಂಬರ್ ಬಂತು, ಇಲ್ಲಿ 9 ಬಂತು. ಸೊ .0 ತೆಗಿಬೋದಲ್ವಾ, ಇದು ಹೋಲ್ ನಂಬರ್ ಇದೆ, ಇಟ್ಸ್ ನಾಟ್ ಡೆಸಿಮಲ್ ಎನಿಮೋರ್. ಸೊ 90 ಡಿವೈಡೆಡ್ ಬೈ 9 ಆಯ್ತು. 90 ಡಿವೈಡೆಡ್ ಬೈ 9 ಎಷ್ಟಾಗುತ್ತೆ? 90 ಡಿವೈಡೆಡ್ ಬೈ 9 ಅಂದ್ರೆ 9 10s 90 ಅಲ್ವಾ? ಸೊ ಆನ್ಸರು 10 ಆಗುತ್ತೆ. ಯಾವುದು ನಿಮ್ಮ ಆನ್ಸರ್? ಇಲ್ಲಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿ ಏನಿಲ್ಲ, ಎಕ್ಸ್ಪ್ರೆಷನ್ ಸಿಂಪಲ್ ಇದೆ. ಸೊ ಸ್ವಲ್ಪ ಡೆಸಿಮಲ್ ಮಲ್ಟಿಪ್ಲಿಕೇಶನ್ಗೆ ನೀವು ಗಮನ ಕೊಡಬೇಕು, ಪಾಯಿಂಟ್ ಎಲ್ಲಿ ಇಡ್ಬೇಕಾಗತ್ತೆ ಅಂತ. ಅದಾದ್ಮೇಲೆ ನಿಮ್ಗೆ ಡೆಸಿಮಲ್ ಡಿವಿಷನ್ ಬರುತ್ತೆ ಇಲ್ಲಿ. ಸೊ ನಿಮ್ಗೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಕಡೆ ಪಾಯಿಂಟ್ ಇದೆ. ಸೊ ಡಿನಾಮಿನೇಟರ್ ಯಾವ್ದ್ರಿಂದ ಡಿವೈಡ್ ಮಾಡ್ತಿದ್ದೀರಾ ಅಲ್ಲಿ ನೀವು ಪಾಯಿಂಟ್ ತೆಗಿಲೇಬೇಕಾಗತ್ತೆ. ಅವಾಗ ಏನ್ ಮಾಡಿದೆ ನಾನು ಇಲ್ಲಿ ಮೇಲೂ ಅಷ್ಟೇ ಪಾಯಿಂಟ್ ಬಿಟ್ಟು ಶಿಫ್ಟ್ ಮಾಡಬೇಕು, ಕೆಳಗಡೆ ಕೂಡ ಅಷ್ಟೇ ಪಾಯಿಂಟ್ ಬಿಟ್ಟು ಶಿಫ್ಟ್ ಮಾಡ್ಬೇಕಾಗತ್ತೆ ನನ್ನ ಪಾಯಿಂಟ್ ನ ಅಷ್ಟೇ ನಂಬರ್ಸ್ ಬಿಟ್ಟು. ಸೊ ನಾನು ಏನ್ ಮಾಡಿದೆ, ಇಲ್ಲೊಂದು ಎಕ್ಸ್ಟ್ರಾ 0 ಆಡ್ ಮಾಡ್ಕೊಂಡೆ. ಎನಿವೇಸ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಎರಡೂ ಕಡೆ ಪಾಯಿಂಟ್ ಮೂವ್ ಮಾಡ್ಕೊಂಡೆ. 90/9 ಬಂತು. ಅವಾಗ ನಿಮ್ ಡಿವಿಷನ್ ಸಿಂಪಲ್ ಆಗುತ್ತೆ, 10 ಆನ್ಸರು. ಸೊ 4 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಅಲ್ವಾ? ಇದೇ ತರದ್ದು ಇನ್ನೊಂದೆರಡು ನಂಬರ್ಸ್ ಚೇಂಜ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿ. ಮತ್ತೆ ನೀವು ಜಸ್ಟ್ ನೋಡಿದ್ರೆ ಬರಲ್ಲ. ನಾನು ಮ್ಯಾಥ್ಸ್ ನ ಯಾವಾಗಲೂ ಅದೇ ರಿಪೀಟ್ ಮಾಡೋದು, ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ನೋಡಿದಾಗ ಎಲ್ಲ ಇಷ್ಟೇ ಈಸಿನ ಅನ್ಸುತ್ತೆ, ಆದ್ರೆ ಮಾಡಕ್ ಹೋದಾಗ ತುಂಬಾ ತಪ್ಪುಗಳು ಗೊತ್ತಾಗುತ್ತೆ ನಿಮ್ಗೆ. ಸೊ ಯಾವಾಗಲೂ ಪ್ರಾಕ್ಟೀಸ್ ಮಾಡಿ ಮ್ಯಾಥ್ಸ್ ನ, ಜಸ್ಟ್ ನೋಡ್ಬೇಡಿ. ಮ್ಯಾಥ್ಸ್ ಓದೋ ಸಬ್ಜೆಕ್ಟ್ ಅಲ್ಲ, ನೀವೇ ಮಾಡೋ ಸಬ್ಜೆಕ್ಟ್. ಲೆಕ್ಕ ಯಾವಾಗಲೂ ಲೆಕ್ಕವಿಲ್ಲದಷ್ಟು ಮಾಡ್ತಾ ಇರಿ. ಸೊ ನೆಕ್ಸ್ಟ್ ನವೋದಯ ಕ್ಲಾಸ್ ನಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.